ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಧೀಮಂತ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜನ್ಮದಿನದ ಅಂಗವಾಗಿ ಇಂದಿನಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ವತಿಯಿಂದ ಪರಾಕ್ರಮ ದಿವಸ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನೇತಾಜಿಯವರ ಅದಮ್ಯ ಧೈರ್ಯ, ಬಲಿದಾನ ಮತ್ತು ದೇಶಪ್ರೇಮವನ್ನು ಸ್ಮರಿಸುವ ಈ ಸಂಭ್ರಮಾಚರಣೆಯು ಕೇವಲ ಅಂಡಮಾನ್ ಮಾತ್ರವಲ್ಲದೆ ದೇಶದ ಇತರ 13 ಪ್ರಮುಖ ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆಯುತ್ತಿದೆ. ಅಂಡಮಾನ್ನ ಶ್ರೀ ವಿಜಯಪುರಂನಲ್ಲಿರುವ ನೇತಾಜಿ ಕ್ರೀಡಾಂಗಣದಲ್ಲಿ ನಡೆದ ಮುಖ್ಯ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿ ಸಂದೇಶ ನೀಡಿದರು. ಈ ವೇಳೆ ಅವರು ನೇತಾಜಿಯ ಜನ್ಮದಿನ ಜನವರಿ 23 ನೇತಾಜಿಯ ಪರಾಕ್ರಮ, ಶೌರ್ಯವನ್ನು ಸ್ಮರಿಸುವಂತೆ ಮಾಡಿದ್ದು ಪ್ರೇರಣೆಯಾಗಿದೆ. ಅಂಡಮಾನ್ನ ಸೆಲ್ಯುಲಾರ್ ಜೈಲಿನಲ್ಲಿದ್ದ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ, ಪರಾಕ್ರಮ, ಬಲಿದಾನ, ವೀರ ಸಾವರ್ಕರ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಸೇನಾನಿಗಳಿಂದ ಹಿಡಿದು ನೇತಾಜಿವರೆಗೆ ಅಂಡಮಾನ್ನ ಭೂಮಿಯಲ್ಲಿ ವಿಶ್ವಾಸದ ಪ್ರತೀಕವನ್ನು ಹುಟ್ಟುಹಾಕಿದೆ. ಇಲ್ಲಿ ಅನೇಕ ಕ್ರಾಂತಿಕಾರಿಗಳ ಯಾತನೆ, ಸೇನಾನಿಗಳ ಪ್ರಾಣಾಹುತಿ ಪೂಜ್ಯನೀಯ ಎಂದರು. ಸ್ವಾತಂತ್ರ್ಯ ನಂತರ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸುಂದರ ತಾಣಗಳು ಇಂಗ್ಲಿಷ್ ಭಾಷೆಯಲ್ಲೇ ಇದ್ದವು. ಪೋರ್ಟ್ ಬ್ಲೇರ್ ಅನ್ನು ಶ್ರೀ ವಿಜಯಪುರಂ ಎಂದು ಹೊಸ ಹೆಸರು ಇಟ್ಟಿದ್ದು, ಈ ಹೆಸರು ನೇತಾಜಿಯ ವಿಜಯವನ್ನು ಸೂಚಿಸುತ್ತದೆ. ಇದೇ ರೀತಿ ಅಂಡಮಾನ್ನ 21 ಸ್ಥಳಗಳಿಗೆ ಪರಮವೀರ ಚಕ್ರ ವಿಜೇತರ ಹೆಸರು ಇಡಲಾಗಿದೆ ಎಂದು ಹೇಳಿದರು. 1943 उस दिन यहां समंदर की लहरों को साक्षी रखते हुए भारत का तिरंगा फहराया गया. मुझे याद है साल 2018 में जब इस महान घटना के 75 साल हुए थे, तब 30 दिसंबर के ही दिन मुझे अंडमान में उसी स्थान पर तिरंगा फहराने का सौभाग्य मिला था. राष्ट्रगान की धुन पर समंदर के तट पर तेज हवाओं में वो तिरंगा जैसे आह्वान कर रहा था कि देखो आज कितने अनगिनत स्वतंत्र सेनानियों के सपने पूरे हुए हैं.